ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ದಿನ ಒಂದೇ ಥರ ಬೆಳಗ್ಗೆ ತಿಂಡಿ ಅಂದರೆ ರೈಸ್ ಐಟಮ್ಮು, ಅವಲಕ್ಕಿ, ಉಪ್ಪಿಟ್ಟು, ಇದೆಲ್ಲ ದೋಸೆ, ಇಡ್ಲಿ ಇದೆಲ್ಲ ತಿಂದು ಬೋರ್ ಆಗಿದ್ದಾಗ ಇದನ್ನೊಂದಿನ ಟ್ರೈ ಮಾಡಿ ಇಷ್ಟ ಆಗುತ್ತೆ. ಮೊದಲನೇ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದು ಮೊದಲೇ ಹುರಿದಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿರೋ ಕಡಲೆ ಬೀಜ 50 ಗ್ರಾಮ್ಸಷ್ಟು. ಕಡಲೆ ಬೀಜನ ಪುಡಿ ಮಾಡ್ಕೊಳ್ಳೋಕೆ ಮುಂಚೆ ಸಂಪೂರ್ಣವಾಗಿ ತಣ್ಣಗಾಗಿದ್ದರೆ ಒಳ್ಳೆಯದು. 4ರಿಂದ 5 ಟೇಬಲ್ ಸ್ಪೂನಷ್ಟು ಹುರಿಗಡಲೆ. ಕೇವಲ ಕಡಲೆ ಬೀಜನ ಪುಡಿ ಮಾಡ್ಕೊಳಕ್ಕೆ ಹೋದರೆ ಬ್ಲೇಡು ತಿರುಗಲಿಕ್ಕೆ ಕಷ್ಟ ಆಗುತ್ತೆ. ಕಡಲೆ ಬೀಜದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹುರಿಗಡಲೆ ಹಾಕ್ಕೊಂಡ್ರೆ ಸಲೀಸಾಗಿ ಪುಡಿ ಆಗೋಗುತ್ತೆ. ಆಮೇಲೆ ಬ್ಲೇಡಿಗೆ ಕೂಡ ಅಂಟೋದಿಲ್ಲ. ಪುಡಿ ಮಾಡ್ಕೊಂಡಿದ್ದಾಗಿದೆ. ಇದು ಮೊದಲೇ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ. ಸುಮಾರು ಒಂದು 1/4 kg ಸಬ್ಬಕ್ಕಿನ ಉಪಯೋಗ ಮಾಡಿದ್ದೀನಿ. ರಾತ್ರಿ ನೆನೆ ಹಾಕಿದ್ದೆ. ಮೊದಲು ಸಬ್ಬಕ್ಕಿನ 1ರಿಂದ 2 ಸಲ ಚೆನ್ನಾಗಿ ಉಜ್ಜಿ ತೊಳೆದ್ಬಿಡಬೇಕು. ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದ್ಬಿಟ್ಟು ಮತ್ತು ಫ್ರೆಶ್ ಆಗಿರೋ ನೀರನ್ನ ಸಬ್ಬಕ್ಕಿ ಮುಳುಗಿದ ಮೇಲೆ ಒಂದು ಅರ್ಧ ಇಂಚಷ್ಟು ನೀರು ಬಿಟ್ಟರೆ ಸಾಕಾಗುತ್ತೆ. ಅರ್ಧ ಇಂಚಷ್ಟು ನೀರು ಬಿಟ್ಟ ಮೇಲೆ ಮುಚ್ಚಳನ ಮುಚ್ಚಿ ಸುಮಾರು ಒಂದು 6ರಿಂದ 8 ಗಂಟೆಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸುಮಾರು ಒಂದು 8 ಅವರ್ ಆದಮೇಲೆ ಈ ರೀತಿಯಾಗಿ ಉದುರಾಗುತ್ತೆ, ಬಿಡಿಯಾಗುತ್ತೆ. ಕಡಿಮೆ ಅಂದರೆ 5ರಿಂದ 6 ಅವರ್ ಆದರೂ ನೆನೆ ಹಾಕೋಬೇಕಾಗತ್ತೆ. ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆನ ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಕಲಿಸ್ಕೋಬೇಕು. ಕೈಯಿಂದ ಕಲಿಸ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಸಬ್ಬಕ್ಕಿ ಸಾಫ್ಟಾಗಿ ಡೆಲಿಕೇಟ್ ಆಗಿರುತ್ತೆ, ಅದಕ್ಕೋಸ್ಕರ. ಈ ರೀತಿಯಾಗಿ ಪುಡಿ ಹಾಕಿ ಮೊದಲೇ ಕಲಸಿಟ್ಕೊಂಡ್ಬಿಟ್ರೆ ಸಬ್ಬಕ್ಕಿನ ಒಗ್ಗರಣೆಗೆ ಹಾಕೊಂಡ್ಮೇಲೆ ಒಂದಕ್ಕೊಂದು ಅಂಟಲ್ಲ. ಇದು ಮುಖ್ಯವಾಗಿರೋ ಸ್ಟೆಪ್ಪು ಈ ರೆಸಿಪಿಯಲ್ಲಿ. ಮುಂದಿನ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 3ರಿಂದ 4 ಚಮಚದಷ್ಟು ಎಣ್ಣೆ. ಇಷ್ಟು ಎಣ್ಣೆ ಆದರೂ ಬೇಕಾಗುತ್ತೆ, ಆದರೂ ಕೂಡ ನಿಮಗೆ ಎಣ್ಣೆ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಜೀರಿಗೆ ಸಾಸಿವೆ ಸಿಡಿದ ನಂತರ ಕಡಲೆ ಬೀಜ 1ರಿಂದ 2 ಟೇಬಲ್ ಸ್ಪೂನಷ್ಟು. ಕಡಲೆ ಬೀಜ ಕೆಂಪಾಗಲಿ. ಇದು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಚೆನ್ನಾಗಿ ಹಣ್ಣಾಗಿರೋದು, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಟೊಮೆಟೊ ಮೆತ್ತಗಾಗಬೇಕು. ಈಗ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ. ಇದು ಮೊದಲೇ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ. ಕುಕ್ಕರ್ನಲ್ಲಿ ಬೇಯಿಸಿಟ್ಕೊಂಡಿದ್ದೆ ಆಲೂಗಡ್ಡೆನ. 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ಆಲೂಗಡ್ಡೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಚಿಟಿಕೆಯಷ್ಟು ಉಪ್ಪು. ಆಲೂಗಡ್ಡೆಗೆ ಉಪ್ಪು ಹಾಕ್ಕೊಳ್ಳಿಲ್ಲ ಅಂದರೆ ಸಪ್ಪೆ ಬರುತ್ತೆ, ಅದಕ್ಕೋಸ್ಕರ. ಆಲೂಗಡ್ಡೆ ಹಾಕೊಂಡ್ಮೇಲೆ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ, ಯಾಕಂದರೆ ಈಗಾಗಲೇ ಅದು ಬೆಂದಿರೋ ಆಲೂಗಡ್ಡೆ. ಇದು ಸಬ್ಬಕ್ಕಿನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಕಲಿಸ್ಕೋಬೇಕು, ಚೆನ್ನಾಗಿ ಹಗುರವಾಗಿ ಕಲಿಸ್ಕೋಬೇಕು. ಸಬ್ಬಕ್ಕಿನ ಪುಡಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದಕ್ಕೊಂದು ಅಂಟಲ್ಲ, ಮೊದಲೇ ಹೇಳ್ದಂಗೆ. ಲಿಂಬೆ ರಸ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಮತ್ತೊಂದು ಸ್ಟೆಪ್ ಇದೆ. ಇದನ್ನು ಕಂಪಲ್ಸರಿ ಏನಿಲ್ಲ, ಸಿಂಪಲ್ಲಾಗಿ ಸುಲಭವಾಗಿ ಮಾಡಲಿಕ್ಕೋಸ್ಕರ ಈ ಸ್ಟೆಪ್ನ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ ಪ್ಲೇಟ್ಗೆ ಇದು ಒಗ್ಗರಣೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಸಬ್ಬಕ್ಕಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಮೇಲೆ ಕುಕ್ಕರ್ನಲ್ಲಿ ಇಟ್ಟು ಹೈ ಫ್ಲೇಮ್ನಲ್ಲಿ ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಸಬ್ಬಕ್ಕಿ ಕರೆಕ್ಟಾಗಿ ಸಾಫ್ಟಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಬಾಣಲಿಯಲ್ಲೇ ಮಾಡ್ಕೋಬೋದು ಈ ಸ್ಟೆಪ್ಪು. ಬಾಣಲಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು, ಅಥವಾ ಒಂದೊಂದು ಕಡೆ ಸಬ್ಬಕ್ಕಿ ಗಟ್ಟಿ ಬಂದುಬಿಡುತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ. ಇದು ಸೇಫಾಗಿರೋ ಮೆಥಡು, ಆಮೇಲೆ ಸುಲಭ ಕೂಡ. ಪದೇ ಪದೇ ಕಲಿಸೋ ಅವಶ್ಯಕತೆ ಏನಿಲ್ಲ. 5 ನಿಮಿಷ ಸ್ಟೀಮ್ ಮಾಡ್ಕೊಂಡ ನಂತರ ಎಷ್ಟು ಸಾಫ್ಟಾಗಿದೆ ನೋಡಿ, ಮೃದುವಾಗಿದೆ. ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ರೆಸಿಪಿನ ಟ್ರೈ ಮಾಡಿ ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು ಸಖತ್ ಟೇಸ್ಟಿಯಾಗಿತ್ತು. ಇದು ಉಪವಾಸದ ರೆಸಿಪಿ. ಸಂಕಷ್ಟಿ, ನವರಾತ್ರಿ, ನಿಮಗೆ ಏಕಾದಶಿ ಯಾವಾಗಾದರೂ ಉಪವಾಸ ಮಾಡಬೇಕಂತ ಅನಿಸಿದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.